ನೀನು ನಿನ್ನ ಹಾಗಿರ್ತಹ ಸುಂದರಿ ಹೆಣ್ಮಕ್ಕಳು ಆ ರೀತಿ ಕಣ್ಣನೀರು ಸುರಿಸುವುದಾ? ಮತ್ತೆ ಅಳದೆ ಬೇರೆ ಏನು ದಾರಿ ಇಲ್ಲ ನನಗೆ. ನೀನು ಅಳುವುದಕ್ಕಾಗಿ ತೊಡಗಿದರೆ ಆ ಕಣ್ಣ ನೀರೇ ನದಿಯೋಪಾದಿಯಾಗಿ ಹರಿದು ಇಲ್ಲಿ ಇದ್ದ ಅಷ್ಟು ಮಂದಿಯನ್ನು ಕೊಚ್ಚಿ ಹೋಗ್ಕೊಂಡ್ರೆ ನನ್ನ ಕಣ್ಣೀರಲ್ಲೇ ಹೊಳೆದಿತ್ತು. ಮತ್ತೆ ನೀವು ನನ್ನ ಅಪ್ಪ ಅಮ್ಮನ ಕೇಳಿದ್ಯೋ? ಆಕೆ ಕೇಳಿದ ಕೂಡಲೇ ನೀನು ಅಳುವುದು ಯಾಕೆ? ಅಪ್ಪ ಅಮ್ಮ ಏನು ಇಲ್ಲ. ಮಾಡೋ ಸಮಾಧಾನ ಮಾಡಿಕೊ. ಅಪ್ಪ ಅಮ್ಮ ಇಲ್ಲ ಅಂತ ಹೇಳಿದ್ರೆ ಕೈಲಾಸ ಯಾವಾಗ ಸತ್ತದ್ದು? ಬಹಳ ವರ್ಷವೇ ಕಳೆದು ಹೋಯಿತು. ಎಷ್ಟೋ ವರ್ಷ ಕಳೆದು ಹೋಯ್ತು. ಹೌದು. ಯಾವತ್ತೂ ಅಳಿದಿರುವಂತಹ ತಾಯಿ ತಂದೆ ನೆನಪು ಮಾಡಿ ಈಗ ನೀನು ಅಳುವುದಾ? ಏನ್ ಮಾಡುದು ಹೇಳಿ, ಅವಾಗ ಅವಾಗ ಉಮ್ಮಳಿಸಿ ಬರ್ತದೆ ದುಃಖ. ಹೌದಾ? ಅಳಬಾರ್ದು. ಈಗ ನಿಜವಾಗಿ ಹೇಳ, ನೀನು ಸಂತೋಷ ಪಡಬೇಕು. ಅಪ್ಪ ಅಮ್ಮ ಇಲ್ಲಂತಹ ಚಿಂತೆಯಲ್ಲಿದ್ದೇನೆ, ಸಂತೋಷ ಪಡುವುದು ಯಾಕೆ? ನೀನು ಸಣ್ಣ ಹುಡುಗಿ ಅಲ್ಲಲ್ಲ? ಅಲ್ಲ. ಬೆಳೆದು ಇಷ್ಟು ಎತ್ತರಕ್ಕೆ ನಿಂತಿದ್ದೇಕ. ಅದು ಹೌದು. ಇವಾಗ ಅಪ್ಪ ಅಮ್ಮ ಇರುತ್ತಿದ್ರೆ ನಿನಗೆ ತೊಂದರೆ ಆಗ್ತಿತ್ತು. ಅದು ಹೇಗೆ? ಮನೆಯಿಂದ ಶೃಂಗಾರ ಮಾಡಿಕೊಂಡು ಹುಡುಗಿ ಮನೆ ಹೊರಗೋಗ್ಲಿಕ್ಕೆ ಉಂಟ. ಹೊರಟ ಕೂಡ್ಲೆ ಏನ ಇದು ಇಷ್ಟೆಲ್ಲ ಅಲಂಕಾರ, ಅದು ಮುಖಕ್ಕೆ ಏನೆಲ್ಲ ಹಚ್ಚಿಕೊಂಡಿದ್ದೆ. ನಿನ್ನ 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 ಮನೆಗೆ ಬರುವಾಗ ಅಷ್ಟು ತಡ ಮಾಡಿದೆ ಯಾಕೆ? ಯಾರಲ್ಲಿ ಮಾತಾಡಿ ಹೊತ್ತು ಕಳೆದೆ, ಈಗ ಯಾರಲ್ಲಿ ಬರ್ತದೆ? ನೀವು ಯಾರಿಗೆ ಹೇಳಿದ್ದು? ನಿನಗೆ ನಾನೇ ಹೇಳಿಲ್ಲ. ಮತ್ತೆ ನಿನ್ನ ಅಪ್ಪ ಅಮ್ಮ ಇರುತ್ತಿದ್ರೆ ಜೋರು ಮಾಡ್ತಿದ್ರು. ಆ ಭಾವನೆಯಲ್ಲೇ ಹೇಳಿದ್ದೆ ನೀವು ಹಾಗೆ. ಅದಕ್ಕೆ ಇಲ್ಲದ್ದು ಬಹಳ ಅನುಕೂಲ ಆಯ್ತು. ನಿಮಗೆ ಸ್ವತಂತ್ರವಾಗಿ ಎಲ್ಲವೂ ತಿರುಗಾಡ್ಬೋದು. ನಿಮ್ಮ ದಾರಿಗೆ ಬರೋಣ ಅಂದ್ರೆ ವಿಷಯ ಈಗ. ಹೌದು, ನನಗೆ ಅಪ್ಪ ಅಮ್ಮ ಇಲ್ಲ. ಹಾಗಾಗಿ ನಾನು ಎಲ್ಲಿ ಬೇಕಾದ್ರೂ ಹೇಗೆ ಬೇಕಾದ್ರೂ ತಿರುಗಾಟ ಮಾಡಬಹುದು. ಹೌದು. ಎಲ್ಲ ಹೆಣ್ಣು ಮಕ್ಕಳಿಗೆ ಹಾಗಾಗ್ತದೆ ಹೇಳಿ? ಅಂದ್ರೆ ಕೆಲವೊಂದು ಹೆಣ್ಣು ಮಕ್ಕಳಿಗೆ ಅಪ್ಪ ಅಮ್ಮ ಇರ್ತಾರೆ. ಇದ್ರೆ ಈ ಅಪ್ಪ ಅಮ್ಮ ಇರುವಂತಹ ಹೆಣ್ಣು ಮಕ್ಕಳು ಏನ್ ಮಾಡುದು ಹೇಳಿ? ಈ ರೀತಿಯಾಗಿ ತೊಂದರೆ ಕೊಡುವ ಅಪ್ಪ ಅಮ್ಮ ಇದ್ದಾರಂತಾದ್ರೆ ಬಿಡಬಾರ್ದು. ಏನು? ಊಟ ಮಾಡಿ ಹಾಯಾಗಿ ನಿದ್ರೆ ಮಾಡ್ತಾರೆ. ಒಂದು ಬಂಡೆಕಲ್ಲು ಹೊತ್ತುಕೊಂಡು ಅದರ ಬಂಡೆ ಮೇಲೆ ಹಾಕಿ ಸಾಯಿಸ್ತಾರೆ. ಎಲ್ಲವನ್ನು ತಿಳಿದವರು ನೀವು ಹೇಗೆ ಸರಿಯ ಸ್ವಾಮಿ? ಪಾಪದ ಕೆಲಸ ಅಲ್ವ ಹೇಳಿ ಅದು? ಏನೇ ಪಾಪ ಇದೆ? ಹೆಣ್ಣಿಗೊಂದು ಭಾವನೆ ಇಲ್ವೋ, ಭವಿಷ್ಯದ ಕಲ್ಪನೆ ಇಲ್ವೋ? ಒಬ್ಬ ಗಂಡಿನಲ್ಲಿ ಆ ಹುಡುಗಿ ಮಾತಾಡ್ತಾಳೆ ಅಂತ ಆದ ಕೂಡಲೇ ಪ್ರಳಯ ಆಗಿ ಬಿಡ್ತದೆ ಅಂತ ತಿಳಿಯುವಂತಹ ಹುಂಬ ತಾಯಿ ತಂದೆಯವರು ಇದ್ರೇನು ಇಲ್ಲದಿದ್ರೇನು? ಅದಕ್ಕಾಗಿ ಈ ದಾರಿ ಹೇಳಿ. ಎಷ್ಟು ಮಕ್ಕಳು? 3. ಗಂಡೆಷ್ಟು ಹೆಣ್ಣೆಷ್ಟು? ಒಬ್ಬ ಹುಡುಗ, ಇಬ್ರು ಹುಡುಗಿಯರು. ಹುಡುಗಿ ಇದ್ದಾಳ? ಸ್ವಾಮಿ ನಿಮ್ಗೊಂದು ಇಷ್ಟು ದೊಡ್ಡ ಸಾಕ? ಎಂತದು? ಬಂಡೆಕಲ್ಲು. ನಿಮ್ಮ ಮಗಳ ಹತ್ರ ಹೇಳ್ತೇನೆ, ಅಪ್ಪಯ್ಯ ಊಟ ಮಾಡಿ ಹಾಯಾಗಿ ಮಲಗಿರುವಾಗ ಅಪ್ಪನ ತಲೆ ಮೇಲೆ ಹಾಕಿ ಅಪ್ಪನ ಕೊಂದೆ ತಿರುಗುಬಾಣು. ಅಲ್ಲ ಅಲ್ಲ, ನಿಮ್ಮ ಮಗಳಿದ್ದಾಳಲ್ಲ? ನಾನು ನಮ್ಮ ಭದ್ರತೆ ನಾವು ಮಾಡಿಕೊಂಡ್ರೆ ಸಮಸ್ಯೆ ಇಲ್ಲ. ಊರಿಗೆ ಹೇಳಿದ್ದಷ್ಟೇ ಈ ರೀತಿ ಆಗಬೇಕು ಅಂತ. ಪಾಪ ಬೇರೆಯವರ ಅಪ್ಪ ಅಮ್ಮ ಜೀವ ಅಲ್ವೇ ಹೇಳಿ? ಮತ್ತೆ ಯಾಕೆ ಆ ರೀತಿಯಾಗಿ ಅರ್ಥೈಸಿಕೊಳ್ಳುವ ಅಂತ ಬಿಡ, ಆ ವಿಷಯ ಬಿಟ್ಟು ಬಿಡುವ. ನಾನು ಮತ್ತೊಂದು ಕೇಳಿದಲ್ಲ, ನಿನ್ನ ನನ್ನ ಹೆಸರು ನೀವ್ ಯಾರು ನೋಡ್ಬೋದು? ಅಂದ್ರೆ ಗೋವಿಂದ ಮಾಡಬೇಕು. ಅವ್ರು ಯಾರ ಸಹವಾಸಕ್ಕಿಲ್ಲ, ಅವ್ರಿಗೆ ಕಡೆ ನೋಡುವುದಿಲ್ಲ. ಯಾರು ಇದ್ದಾರ? ನೀವು ಎಂತದ್ದು ಹೊಳೆ ಬಂದು ಹುಡುಕುದು? ಯಾರಾದ್ರೂ ಕೇಳಿಸ್ಕೊಡ್ತಾರಂತ. ಆಗ ಕೇಳಲಿಲ್ಲ, ಅದು ಗೊತ್ತಾಗ್ಲಿಲ್ಲ ಹೆಸರು. ಈಗ ಗೊತ್ತಾಯ್ತಾ? ಇನ್ನೇನು ಹೆದರಿ ಕಳಿಬೇಡಿವೆ. ಯಾರಿಲ್ಲ, ನಾವು ನನ್ನ ಹೆಸರು ಮಾಲತಿ. ಮಾಲತಿ? ಹೌದು. ಕಿವಿಗೆ ಜೇನು ಸುರಿದ ಅಲ್ಲ, ಇದು ಇಂಪಾಗ್ತಾ ಇದೆ. ಅದನ್ನು ಹೇಳುವಾಗ ನಾಲಿಗೆಗೆ ಜೇನು ಸುರಿದ ಅನುಭವ ನನಗಾಗುತ್ತಾ ಇದೆ. ಮಾಲತಿ ಯೌವನದ ಹೊಳೆಯಲ್ಲಿ ತೇಲುತ್ತಿ ಉತ್ಸಾಹದಲ್ಲಿ ಏನೆಲ್ಲ ಮಾತಾಡ್ತೀರಿ. ಈಗ ಭಟ್ರ ಕಡೆಗೆ ಸ್ವಲ್ಪ ಸ್ವಲ್ಪ ಮಾಲತಿ. ಈಗ ನೀನೇನು ಹೇಳ್ತೀಯೋ? ನಿರ್ಗತಿಗಳಾಗಿದ್ದೀರಿ, ನನಗೇನು ಆಶ್ರಯ ಇಲ್ಲ ಸ್ವಾಮಿ. ಅದರೊಂದು ಮಾತಾಗೆ ನನಗೂ ಕಣ್ಣೀರು ಬರ್ತಾ ಇದೆ. ನೀವು ಅಳ್ಬೇಡಿ ಸ್ವಾಮಿ. ಅಯ್ಯೋ ಪಾಪ, ಇಷ್ಟು ಚಂದದ ಇಷ್ಟು ಪ್ರಾಯಕ್ಕೆ ಬಂದಿರುವ ಹುಡುಗಿಗೆ ಈ ಸಮಸ್ಯೆಗಳು ಬರ್ತಲ್ಲ ಎದುರು. ಓ ಹಾಗೆ. ಅಪ್ಪ ಅಮ್ಮನನ್ನು ಕಳ್ಕೊಂಡಿದ್ದಿ, ಮೊದಲೇ ದುಃಖಿತೆಯಾಗಿದ್ದಿ. ಈಗ ಊರ ಜನರೆಲ್ಲ ನಿರ್ಗತಿಗಳಾಗುತ್ತಹ ನಿನ್ನನ್ನು ಹತ್ತಿರ ಸೇರಿಸಿಕೊಳ್ಳುವುದಿಲ್ಲ. ಯಾರಲ್ಲಿ ಹೇಳಿದರೆ ಏನು ಪ್ರಯೋಜನ ಉಂಟು ಹೇಳಿ? ಎಲ್ಲ ದೂರ ದೂರ ಸರಿಸುತ್ತಾ ಇದ್ದಾರೆ ಅಂತ ಅಳ್ತಾ ಇದೀಯಾ? ನಿನ್ನ ದುರ್ಯೋಗವನ್ನು ಈ ಕ್ಷಣ ಕಳೆದು ಬಿಡು. ಅದು ಹೇಗೆ? ನಿನ್ನ ಯೋಗ ಒಳ್ಳೆದು, ಯಾಕೆ ಮುಂದೆ ಒಳ್ಳೆದಾಗುತ್ತದೆ. ಯಾಕೆ? ಇಲ್ಲ ಈಗ ನಾನು ಕಾಣಿಸಿದ್ದೆ. ಓ ಹಾಗ. ಬಂದದ್ದು ದೇವಸ್ಥಾನಕ್ಕೆ ಪ್ರಥಮ ಬಾರಿಗೆ ನಿಮ್ಮನ್ನು ಕಂಡಾಗ ಸಾಕ್ಷಾತ್
ಸಮಸ್ಯೆ ಏನು ಅಂತ ಅರ್ಥ ಆಯ್ತು ನನಗೆ. ಅದಕ್ಕಾಗಿ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ಏನ್ ಮಾಡ್ತೀರಿ? ಸ್ವರ್ಗಲೋಕದ ಸುಖೋಪಭೋಗವನ್ನು ನನಗೆ ನಿತ್ಯ ನಿನಗೆ ಉಣ್ಣುವ ಹಾಗೆ ಒದಗಿಸಿಕೊಡ್ತೇನೆ, ವ್ಯವಸ್ಥೆ ಮಾಡ್ತೇನೆ, ಮಹಾರಾಜಾಗಿ ನೋಡ್ಕೊಳ್ತೇನೆ. ನೀನು ಒಂದು ಮಾತು ಕೇಳಬೇಕು, ನನ್ನೊಟ್ಟಿಗೆ ಬಾ, ದೇವಸ್ಥಾನಕ್ಕೆ ಹೋಗು. ನೋಡಿದವ್ರು ಏನ್ ಹೇಳಲಿಕ್ಕಿಲ್ಲ. ಏನಿಲ್ವೇ, ದೇವಗುಳದ ಒಳಗೆ ಒಂದು ಹಾವು ಉಂಟು. ನನಗೆ ಹೆದರಿಕೆ ಆಗ್ತದೆ. ಹಾವಿನ ಸುತ್ತ ಮಾತಾಡ್ಬಿಡಿ ಮತ್ತೆ. ಎಂತಕ್ಕೆ ಆದ್ರೂ ನೀವು ಹೌದು ಅದೇ ಅಂದ್ರೆ ಜೀವಂತ ಹಾವು ಅಲ್ಲ. ಮತ್ತೆ ಜೀವಂತ ಹಾವು ದೇವಸ್ಥಾನದ ಒಳಗೆ ಇರುತ್ತಿದ್ರೆ ನಾನು ನಿತ್ಯ ಪೂಜೆಗೆ ಹೋಗ್ತಿದ್ದೆ. ನಾನು ಊರು ಬಿಟ್ಟು ಮತ್ತೆ ದೇವಸ್ಥಾನದೊಳಗೆ ಸತ್ತ ಹಾವಿರ್ತದೆ ಹೇಳಿ. ಹಾಗಲ್ವೇ, ಊರವರು ಮೊನ್ನೆ ಜಾತ್ರೆಗೆ ಒಟ್ಟು ಸೇರಿಕೊಂಡು ಒಂದು ಬಂಗಾರದ ಹಾವನ್ನು ತೆಕ್ಕೊಂಡು ಬಂದು ಸೋಮನಾಥನಿಗೆ ಅರ್ಪಿಸಿದ್ದಾರೆ. ಅಭಿಷೇಕ ಪ್ರಿಯೋ ರುದ್ರ. ಆ ರುದ್ರನಿಗೆ ಬೇಕಾದ್ದು 2 ಕೊಡಕೊಂಡು ನೀರು ತಕೊಂಡು ಹೋಗಿ ತಲೆಯ ಮೇಲೆ ಎರೆದ್ರೆ ಅದು ಹೌದು. ಆ ಚಿನ್ನದ ಹಾವೆಲ್ಲ ಅವನಿಗೆ ಯಾಕೆ? ಅದಕ್ಕಾಗಿ ಅದನ್ನೇ ತಕೊಂಡು ಬಂದು ನಿನಗೆ ಕೊಡ್ತೇನೆ. ನಿನ್ನನ್ನು ಮಹಾರಾಣಿಯಾಗಿ ನೋಡಿಕೊಳ್ತೇನೆ. ನಿನಗೆ ಉಣ್ಣುವುದಕ್ಕೆ, ತಿನ್ನುವುದಕ್ಕೆ, ಉಡುವುದಕ್ಕೆ ಯಾವುದೇ ಸಮಸ್ಯೆ ಬರುವುದಿಲ್ಲ. ನನ್ನ ಹೆಂಡತಿಯ ಹಾಗೆ ಏನು ಬಟ್ಟೆ ಮನಸ್ಸು ಮಾಡು. ಏತಕ್ಕೆಂದು ನುಡಿವೀರಯ್ಯ ಬೊಮ್ಮ ಕುಲದಲ್ಲಿ, ಬೊಮ್ಮ ಕುಲದಲ್ಲಿ ನಮ್ಮಂತವರ ಬಾಳಿಗೆ ಕಷ್ಟ ಬಂದಾಗ ನಿಮ್ಮಂತವರ ಬಳಿಗೆ ಬರುವುದು. ಸ್ವಾಮಿ ಕಷ್ಟ ಬಂತು ದಾರಿ ತೋರಿಸಿ ಎಂಬುದಾಗಿ ನೀವೇ ದಾರಿ ತಪ್ಪಿದ್ರೆ ಸರಿಯಾಗ್ತದೆ ಹೇಳಿ. ನೀನು ದಾರಿ ತಪ್ಪಿದ್ದು ಇಂಥದನ್ನಲ್ಲಿ ಹೇಳಿಕೊಂಡಿದ್ದೆ. ದಾರಿ ತಪ್ಪಿ ಎಲ್ಲ ಹೋಗಿ ಏನೋ ಆಗುವುದು ಬೇಡ. ನನ್ನ ಬ್ರಾಹ್ಮಣರನ್ನು ಆಶ್ರಯಿಸಿಕೊಂಡ್ರೆ ನಿನಗೆ ಒಳ್ಳೆ ಉಜ್ವಲ ಭವಿಷ್ಯತ್ತು ಅನುಗ್ರಹಿಸ್ತೇನೆ ಅಂತ ಹೇಳಿದ್ದೇನೆ ನಾನು. ಬಹಳ ಗೌರವದಿಂದ ಮಾತಾಡಿದ್ರೆ ಭಟ್ರೆ ಅಂತ ಪ್ರೀತಿನ ಕರೆದ್ರೆ ಬಹಳ ಮಾತಾಡ್ತೀರಾ. ನಿಮ್ಮನ್ನು ಭಟ್ರೆ ಅಂತ ಕರೆಯುದಲ್ಲ, ಏ ಭಟ್ಟ ಭಟ್ಟ ಭಟ್ಟದ ಭಟ್ರೆ ಬೇಡ, ಮನೆಯಂದ್ರೆ ಹೋಗಿ
ತಪ್ಪಿದ ಎಡವಿದೆ. ಹಾ ಆದರೆ ಏನು ನಿಮ್ಮಲ್ಲಿ ಒಂದು ಕ್ಷಮೆಯನ್ನು ಯಾಚಿಸ್ತಾ ಇದ್ದೇನೆ. ಜೀವನ ತಿದ್ದಿಕೊಳ್ಳುವುದಕ್ಕೆ ಒಂದು ಸಮಯಾವಕಾಶ ಕೊಡಿ. ಓಹೋ ಈ ಮೂಲಕವಾಗಿ ಹಾ. ನನ್ನನ್ನು ತಿದ್ದಿಕೊಳ್ಳುವುದರೊಂದಿಗೆ ಹಾ ನನ್ನ ಹಾಗೆಂತಹ ಕೆಟ್ಟ ಚಾಳಿಯನ್ನು ಇರಿಸಿಕೊಂಡ ಕೆಲವು ವ್ಯಕ್ತಿಗಳು ಅಲ್ಲಲ್ಲಿ ಕಾಣಿಸ್ತಾರೆ. ಇರಲೂಬಹುದು. ಅವರಿಗೂ ತಿಳಿ ಹೇಳ್ತೇನೆ, ತಪ್ಪು ಮಾಡಿದ ಶಿಕ್ಷೆ ಅನುಭವಿಸಬೇಕಾಗ್ತದೆ, ಜಾಗರೂಕರಾಗಿರ್ಬೇಕು. ಉಪ್ಪುದಿಂದವ ನೀರು ಕುಡಿತಾನೆ. ಹಾ ಅದಕ್ಕಾಗಿ ಅವರಿಗೆ ಹೇಳುವುದರೊಂದಿಗೆ ಇಷ್ಟು ತಪ್ಪು ಮಾಡಿದಂತಹ ನಾನು ಇಂಥವರಿಗೆಲ್ಲ ಮುಖ ತೋರಿಸುವುದಕ್ಕೆ ಅರ್ಹತೆ ಕಳ್ಕೊಂಡಿದ್ದೇನೆ. ಊರು ಬಿಟ್ಟು ಹೋಗ್ತೇನೆ. ಹಾ ಬಿಟ್ಟು ಹೋಗುದೇ ಎಲ್ಲ ಹೋಗುವುದಿಲ್ಲ. ಪರಿವ್ರಾಜಕರಾಗಿ ಎಲ್ಲಿ ಧರ್ಮಕ್ಷೇತ್ರ ಇದೆ ಅಂತ ಅರಸುತ್ತಾ ಮುಂದುವರಿತೇನೆ. ತಿದ್ದಿಕೊಳ್ಳಕ್ಕೆ ಅವಕಾಶ ತಪ್ಪು ಮಾಡುವುದು ಸಹಜ, ತಿದ್ದಿ ಬಾಳುವವನು ಮನುಜ. ಏನಾದರಾಗೂ ಮೊದಲು ಮಾನವನಾಗು. ಅದಾಗ್ಲೇ ನೀನು ಸತ್ಯಾತ್ಮನಾಗಿ ಧರ್ಮಾತ್ಮನಾಗಿ ಬದುಕುವುದಿದ್ರೆ ಖಂಡಿತ ಅವಕಾಶ ಉಂಟು.